ಸರ್ ಪ್ಲೀಸ್ ಆಸ್ ದೆಮ್, ಇನ್ನೊಬ್ರು ಕೇಳಿರೋದು ಅಬೌಟ್ ದಿ ಇಲ್ಲೀಗಲ್ ಬಾಂಗ್ಲಾದೇಶಿ ಮೈಗ್ರೆಂಟ್ಸ್. ಇಟ್ ಹಸ್ ಬಿಕಮ್ ಎ ಬಿಗ್ ಥ್ರೆಟ್ ಆ್ಯಂಡ್ ಹೌ ಟು ಹ್ಯಾಂಡಲ್. ಸಿ, ಬ್ಯಾಂಗ್ಳೂರ್ ಆ್ಯಂಡ್ ಇಂಡಿಯಾ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಎಕನಾಮಿಕ್ ಹಬ್. ಕರೆಕ್ಟ್. ಆ್ಯಂಡ್ ಯಾವ ರೀತಿ ನಮ್ಮ ದೇಶದವರು ವಿದ್ಯಾವಂತರು aspire to go to USA, Canada, Australia or Dubai, people from Bangladesh want to come inside India. Correct. And ನಮ್ಮ ಬಾರ್ಡರ್ ಇದಲ್ಲ, you know what is the name of the border? ಒಂದು ವಾಘಾ ಬಾರ್ಡರ್ ಗೊತ್ತಾ? No. What is the name of the India-Pakistan border? Wow. ಏನಪ್ಪ? Atari border. No. Oh, Atari. What is the name of the border? It is a gate. Atari is a gate. Correct. And correct. Wagah is also gay. Oh yeah. Sorry. The Indo-China border is called the McMahon Line. McMahon Line. McMahon Line. And India-Pakistan? India-Pakistan border it's called the Radcliffe Line. Radcliffe Line. Radcliffe. Because it was Sir Cecil Radcliffe who drew the border. So, East Pakistan, West Pakistan. East Pakistan became Bangladesh. So, India-Bangladesh border is also called the Radcliffe Line. Okay. Wow. I'm happy that I've educated you about Absolutely. I'm like, ನಾನೀಗ ಎಷ್ಟು ಡಮ್ಮ ಕಾಣಿಸ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ನನಗೆ ಅಯ್ಯೋ ಇಷ್ಟೊಂದು ತಿಳ್ಕೊಂಡಿದೀವಿ ಅಂದ್ರೆ ವೆರಿ ಬೇಸಿಕ್ ಆಗಿ ಹೋಯ್ತು. ಸೊ ಓನ್ಲಿ LIC ಅಂತಾರ. ಕರೆಕ್ಟ್. ಲೈನ್ ಆಫ್ ಕಂಟ್ರೋಲ್. ಅಲ್ಲಿ ಪಾಯಿಂಟ್ NJ9842 ಅಂತಾರೆ. ಹೌದು. ದಟ್ ಈಸ್ ವೇರ್ ದಿ ಬಾರ್ಡರ್ ಇಸ್ unclear, not clear. So the border is not clear there. That's called, wherever the border is not clear, it is there where the army is there. Otherwise, international border hatra, army is never kept. Army is not supposed to be at the international border. Army is supposed to be way behind the international border. Same thing in India also. So, India-Bangladesh border, army is not there at the border over there. It is all, ಹಾಗಾದ್ರೆ ನಾವು ಸಿನಿಮಾಗಳಲ್ಲಿ ಏನು ತೋರಿಸ್ತಾ ಇದ್ದೀವಿ, ಏನೇನೋ ತೋರಿಸ್ತೀರ ನೀವು. ಅದಕ್ಕೆ ನೀವು ಸ್ವಲ್ಪ ಓದಬೇಕು, ಅದಕ್ಕೆಲ್ಲ ಮಾಡಬೇಕು. ಅಂದ್ರೆ ಜನರಿಗೆ ಏನೇನೋ ತೋರಿಸ್ಬಿಡ್ತಾರೆ, ಜನ ನಿಮ್ಗೆ ನಂಬ್ತಾರೆ, ನಮ್ಗೆ ನಂಬೋದಿಲ್ಲ. ನಾವು ಹೇಳ್ದಲ್ಲಿ ಮೇಷ್ಟ್ರು ಹೇಳ್ದಂಗೆ ಆಗುತ್ತೆ, ನೀವು ಹೇಳ್ದಂಗೆ ಕಟ್ಟೆ ಮೇಲೆ ಹೇಳ್ದಂಗೆ ಆಗುತ್ತೆ ನೀವು. ಸೊ ವೆನ್ ದಿ ಬಾರ್ಡರ್ ಇಸ್ ಪೋರಸ್, ಬಾರ್ಡರೇ ಪೋರಸ್ ಆಗಿರೋವಾಗ, ಸಿ ಅಲ್ಲಿ ಅವ್ರು ಏನೋ ದಡಬಡ ಅಂತ ರ್ಯಾಡ್ಕ್ಲಿಫ್, ಸೆಸಿಲ್ ರ್ಯಾಡ್ಕ್ಲಿಫ್ 1946-47 ಓಕೆ ದಿಸ್ ಈಸ್ ಪಾಕಿಸ್ತಾನ್, ದಿಸ್ ಈಸ್ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್ ಅಂತ ಮಾಡಿ. ಸೊ ವಿ ಹ್ಯಾವ್ ದ, ಸೊ ಅಲ್ಲಿ ಬಾರ್ಡ್ರಲ್ಲಿ ಕೆಲವು ಸರ್ತಿ ರಿವರ್ ಇಸ್ ದ ಟೆರೇನ್, ಕೆಲವು ಸರ್ತಿ ಕಾಲೋನಿ ಇಸ್ ಎ ಟೆರೇನ್ ಓವರ್ ದೇರ್, ಕೆಲವು ಸರ್ತಿ ರೆವೆನ್ಯೂ ಲ್ಯಾಂಡ್ ಇಸ್ ಎ ಟೆರೇನ್ ಓವರ್ ದೇರ್, ಕೆಲವು ಸರ್ತಿ ಮನೆ ಮುಂಭಾಗ ಪಾಕಿಸ್ತಾನ ಇರುತ್ತೆ, ಮನೆ ಹಿಂಭಾಗ ಹೌದು ಹಂಗಿರುತ್ತೆ ಅಲ್ಲಿಗೆ. ಸೊ ಆ್ಯಂಡ್ ಅದು ಒಂದೇ ಅಲ್ಲ, ಅದಕ್ಕೆ ನಾವು ಎನ್ಕ್ಲೇವ್ಸ್ ಅಂತೀವಿ. ಎನ್ಕ್ಲೇವ್ ಅಂದರೆ ಒಂದು ಪೂರ್ತಿ ಭಾಗ ನೀವು ಬಾರ್ಡರ್ ಹಿಂಗೆ ಹಾಕಿರ್ತೀರ, ಬಟ್ ಪಾಕಿಸ್ತಾನ ಬಾಂಗ್ಲಾದೇಶ್ ಒಳಗೆ 1,000 ಎಕರೆ ಇಂಡಿಯಾದು, ಆ್ಯಂಡ್ ಇಂಡಿಯಾ ಒಳಗೆ 1,000 ಎಕರೆ ಇರುತ್ತಲ್ಲ, ಅದು ಬಾಂಗ್ಲಾದೇಶ್. ಸೇಮ್ ಥಿಂಗ್ ನಿಮಗೆ ಇಲ್ಲಿದೆ ಕರ್ನಾಟಕ ಆಂಧ್ರದಲ್ಲಿ ಕೂಡ ಬಳ್ಳಾರಿ ಹತ್ರ ಒಂದು ಎನ್ಕ್ಲೇವ್ ಇದೆ. ಸೊ ನೀವು ಬಳ್ಳಾರಿಗೆ ಇಲ್ಲಿ ಹೋಗುವಾಗ ನೀವು ಒಂದು ಎಂಟೈರ್ ಆಂಧ್ರ ಬಾರ್ಡರ್ ಬರುತ್ತೆ ಒಳಗಡೆ ಫುಲ್. ಅಲ್ಲಿ ಎಲೆಕ್ಟ್ರಿಸಿಟಿ, ಪೊಲೀಸ್ ಎಲ್ಲ ಆಂಧ್ರ, ಬಟ್ ಅದು ಇನ್ನು ಕರ್ನಾಟಕ ಒಳಗಿದೆ. ಅದು ಯು ಶುಡ್ ಸಿ ದಟ್ ಪ್ಲೇಸ್. ಸೊ ಎನ್ಕ್ಲೇವ್ಸ್ ಇರುತ್ತಲ್ಲ, ಸೊ ಅದರಿಂದ ನಿಮಗೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಕಡೆ ಇಂಡಿಯನ್ ಆರ್ಮಿ ಇಲ್ಲ, ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಅಲ್ಲಿಗೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಆ ಭಾಗದಲ್ಲಿ ಬಾಂಗ್ಲಾದೇಶ ಆರ್ಮಿ ಇಲ್ಲ ಅಲ್ಲಿಗೆ. ಯು ಹ್ಯಾವ್ ದಿ ಇದು ಬಾಂಗ್ಲಾ ಎಂಥದ್ದು ಇದೆ, ಐ ಆಮ್ ಫರ್ಗೆಟಿಂಗ್ ಇಟ್ಸ್. that is what is called as a border police. Border police is there over there. So the infiltration levels are very high. Cow grazing ಆಗ್ತಾ ಇರುತ್ತೆ ಈ ಕಡೆ ಆ ಕಡೆ ಎಲ್ಲ. Cow will not know which is the border ಅಲ್ವಾ. ಸೊ ಅದಕ್ಕೋಸ್ಕರ ಇದಾಗುತ್ತೆ, ಕೆಲವು ಕಲ್ಲು ಇಟ್ಟಿರ್ತಾರೆ. ಓನ್ಲಿ ಫೆನ್ಸ್ಡ್ ಬಾರ್ಡರ್ ಇಸ್ ಇಂಡಿಯಾ-ಪಾಕಿಸ್ತಾನ್ ಬಾರ್ಡರ್. ಪಾಕಿಸ್ತಾನ್ ಕಡೆ ವೆಸ್ಟರ್ನ್ ಬಾರ್ಡರ್ ಇಸ್ ಫೆನ್ಸ್ಡ್. ವೆಸ್ಟರ್ನ್ ಬಾರ್ಡರ್ ಮಾತ್ರನೇ ಫೆನ್ಸ್ ಹಾಕಿದ್ದಾರೆ. ಅಲ್ಲಿ ಫೆನ್ಸ್ ಹಾಕಿದ ನಂತರನೂ ಕೆಲವು ಫೆನ್ಸಲ್ಲಿ ಕೂಡ ಓಪನಿಂಗ್ಸ್ ಇದೆ, ವೇರ್ ಫೆನ್ಸ್ ಆ ಕಡೆ ಇಂಡಿಯಾನವ್ರು ಹೋಗ್ಬಿಟ್ಟು ಅಲ್ಲಿ ಕಲ್ಟಿವೇಷನ್ ಮಾಡ್ತಾರೆ ಆ ಕಡೆ, ಬಿಕಾಸ್ ದಟ್ ಈಸ್ ಪಾರ್ಟ್ ಆಫ್ ಇಂಡಿಯಾ ಅಂತ. ಬಟ್ ದಿಸ್ ಈಸ್ ಟ್ರೀಟೆಡ್ ನಾಟ್ ಎ ಬಾರ್ಡರ್ ಅಂದ ತಕ್ಷಣ ಏನು ನಿಮ್ಮನೆ ಕಾಂಪೌಂಡ್ ವಾಲ್ ಅಂತ ಅನ್ಕೋಬೇಡಿ, BBMP ಕಾಂಪೌಂಡ್ ವಾಲ್ ಥರ. ಬಾರ್ಡರ್ ಇಸ್ ಅ ವೆರಿ ಡೈನಮಿಕ್ ಕಾನ್ಸೆಪ್ಟ್.
ಸೊ ಸೊ ಅದರಲ್ಲಿ ಆ್ಯಸ್ ಯು ರೈಟ್ ಬಾಂಗ್ಲಾದೇಶೀಸ್ ಅಂತ, ಸೊ ಭಾಳ ಜನ ಬಾಂಗ್ಲಾದೇಶೀಸ್ ಮತ್ತು ಕ್ಯಾಲ್ಕಟಾಲಿದ್ದಾರೆ, ಡೆಲ್ಲಿ, UP, ಬಿಹಾರ್ ಒಳಗೆ, ಬೆಂಗಳೂರಲ್ಲಿ ಕೂಡ ಇದಾರಲ್ಲ ಇದಕ್ಕೆ. ಸೊ ದೇ ಆಲ್ ಕಮ್ ಇನ್ ಸರ್ಚ್ ಆಫ್ ಏನೋ ಒಳ್ಳೆಯವ್ರು ಬಂದರೆ ನಿಮಗೆ, ಬಿಕಾಸ್ ದೇ ಹ್ಯಾವ್ ಕಮ್ ಇಲೀಗಲಿ, ದೇ ಕಮ್ ವಿತೌಟ್ ಡಾಕ್ಯುಮೆಂಟ್ಸ್ ಓವರ್ ದೇರ್. ಸೊ ದೇ ಆರ್ ಲೈಕ್ ಚೀಪ್ ಲೇಬರ್, ದೇ ಆರ್ ಟಾಲರೇಟೆಡ್ ಓವರ್ ದೇರ್. ಸೊ ಅವರು ಬೆಳೀತಾ ಹೋಗ್ತಾರೆ, ನಾಳೆ ಕನ್ನಡ ಕಲಿತಾರೆ, ನಾಳೆ ರಾಜಕೀಯಕ್ಕೆ ಬರ್ತಾರೆ. ಅವರು ಮುಂಚೆ ಕೂಲಿ ಮಾಡೋಕ್ಕೆ ಬರ್ತಾಯಿದ್ರು, ಗಾರ್ಬೇಜ್ ತೆಗಿತಾಯಿದ್ರು. ನಾವು ದೇ ಹ್ಯಾವ್ ಬಿಕಮ್ ಪೆಟ್ಟಿ ಗಾರ್ಬೇಜ್ ಕಾಂಟ್ರಾಕ್ಟರ್ಸ್. ನಾಳೆ ಅವರು BBMPಲಿ ಬಂದು ಟೆಂಡರ್ ಕೂಗ್ತಾರೆ, ಆಮೇಲೆ ನಾಳೆ ವಿಧಾನಸೌಧದಲ್ಲಿ ಟೆಂಡರ್ ಕೂಗ್ತಾರೆ, ಆಮೇಲೆ ವಿಧಾನಸೌಧ ಹೋಗ್ಬಿಟ್ಟು MLA ಕೂಡ ಹೋಗ್ಬಿಡ್ತಾರೆ. ಸೊ ಯುವರ್ ಬಾರ್ಡರ್ಸ್ ಹ್ಯಾವ್ ಟು ಬಿ ಸೆಕ್ಯೂರ್. ಆ್ಯಂಡ್ ದಿಸ್ prosperous and not so prosperous idalla, it's an international issue. It's an international never issue. ending. It's a never ending. You can see how Trump has come back to power. Mexico, Cuba, and how boat people anta. Correct. It's a ongoing thing adu. We just have to make our border secure, that's all. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.